ನೋಡಿ ಈ ಸಿನಿಮಾದಲ್ಲೆಲ್ಲ ನೋಡಿರ್ತೀರಿ ನೀವು, ಮದುವೆ ಆಗಬೇಕಾದ್ರೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಹೀರೋಯಿನ್ ಬರ್ತಾಳೆ, ನಿಲ್ಸಿ ಈ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ ಅಂತ. ಸೇಮ್ ಹಂಗೇನೆ ತುಮಕೂರಲ್ಲಿ ಒಂದು ಘಟನೆ ಆಗಿದೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಎರಡನೇ ಮದುವೆ ಆಗ್ತಿದ್ದ ಪತಿಗೆ ಮೊದಲ ಪತ್ನಿ ಭಿಕ್ಷಾ ಕೊಟ್ಟಿರೋದು. ಕುಣಿಗಲ್ನ ಕಲ್ಯಾಣ ಮಂಟಪವೊಂದರಲ್ಲಿ ಆಗಿರೋ ಐಡ್ರಾಮದ ಸ್ಟೋರಿ ಇದು. ತಾಳಿ ಕಟ್ತಾ ಇದ್ದಂತೆ ಪ್ರಸಾದ, ಆ ಕ್ಷಣದಲ್ಲೇ ಭಿಕ್ಷಾ ಕಾತನಿಗೆ ಪೊಲೀಸರ ಜೊತೆಗೇನೆ ಬಂದು ಪತಿಯ ಎರಡನೇ ಮದುವೆಗೆ ಬ್ರೇಕ್ ಹಾಕಿರೋದು ಮೊದಲ ಪತ್ನಿ. ಅಷ್ಟೇ ಅಲ್ಲ, ಪೊಲೀಸರು, ವಕೀಲರು, ಸಂಬಂಧಿಕರು ಎಲ್ಲ ಒಟ್ಟಿಗೆ ಬಂದಿದ್ದಾರೆ ಆ ಮದುವೆ ಮಂಟಪಕ್ಕೆ. ಆಮೇಲೆ ಆತನಿಗೆ ಪೊಲೀಸರಿಂದ ಕಾನೂನು ಪಾಠವನ್ನು ಮಾಡಲಾಗಿದೆ. ಮಂಟಪದಲ್ಲಿ ಒಂದು ರೀತಿಯಾಗಿ ಜಟಾಪಟಿನೇ ಆಗೋಯ್ತು. ಹರಿಪ್ರಸಾದ್ ಜೊತೆಗೆ ಮೊದಲ ಪತ್ನಿ ಲೇಪಾಕ್ಷಿಗೆ ಸಮಾಧಾನ ಮಾಡಲಾಯಿತು. ಕುಟುಂಬಸ್ಥರನ್ನ ಅಮೃತೂರು ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಮದುವೆ ಸಂಭ್ರಮದಲ್ಲಿದ್ದಂತಹ ಪುಣ್ಯಶ್ರೀ ಕುಟುಂಬ ಈಗ ಕಣ್ಣೀರಾಗ್ತಾ ಇದೆ. ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿಲ್ಲ, ನಿನ್ ಮಗಳ ಕೈ ಬಿಡಿಯಲ್ಲ ಅಂತ ಹೇಳಿ ಜೂಳ ಇಬ್ರು ಜೂಳ ಕೋಚ್ಕೊಳ್ಳು. ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿಲ್ಲ, ನಿನ್ ಮಗಳ ಕೈ ಬಿಡಿಯಲ್ಲ ಅಂತ ಹೇಳಿ ಜೂಳ ಇಬ್ರು ಜೂಳ ಕೋಚ್ಕೊಳ್ಳು. ನನ್ನ ಮದ್ವೆಗೆ 11 ವರ್ಷ ಆಯ್ತು. ಇವಾಗ ನನ್ನ ಗಂಡ ನನ್ಗೆ ಇನ್ಫಾರ್ಮ್ ಮಾಡ್ದಲೆ, ನಂಗೆ ಡಿವೋರ್ಸ್ ಕೊಡ್ದಲೆ ಇದೊಂದು ಇನ್ನೊಂದು ಮದ್ವೆ ಆಗ್ತಾ ಇತ್ತು. ಇವಾಗ ಬಂದು ನಿಲ್ಸಿದ್ವಿ. ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ ಮದ್ವೆ ನಡೀತಾ ಇತ್ತು. ಅದನ್ನ ತಂದು ಬಂದು ನಿಲ್ಸಿದೀವಿ. ಇಲ್ಲಿ ಅಮೃತೂರ್ ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ. ಇವಾಗ ನೆಕ್ಸ್ಟ್ ನೋಡ್ಬೇಕು ಸರ್ ಏನಾಗುತ್ತೆ. ಮದ್ವೆಗೆ 11 ವರ್ಷ ಆಯ್ತು. 9 ವರ್ಷ ಜೊತೆಗಿದ್ವಿ. ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿದ್ರು, ಫೋನ್ ಮಾಡಿದ್ರು ಬರ್ತೀನಿ ಅಂತ. ಇವಾಗ ನೋಡಿದ್ರೆ ಬರಲ್ಲ, ಬಂದಿಲ್ಲ. ಅಂದ್ರೆ ಸ್ಯಾಟರ್ಡೆ ಸಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮದ್ವೆ ಆಗ್ತಿದ್ದಾರೆ. ಅಂದ್ರೆ ನಂಗೆ ಶನಿವಾರ ಬೆಳಿಗ್ಗೆ ಮನೆ ಹತ್ರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆ ಹತ್ರ ಒಂದು ಇನ್ವಿಟೇಷನ್ ಬಿಟ್ಟೋಗಿದ್ದು. ಆ ಇನ್ವಿಟೇಷನ್ ಇಂದ ಗೊತ್ತಾಯ್ತು ಅಷ್ಟೇ ಮದ್ವೆ ಹೆಂಗಾಗ್ತಿದೆ, ಎಲ್ಲಾಗ್ತಿದೆ ಅಂತ. ಅದು ಬಿಟ್ಟು ಇನ್ ಯಾವ್ದೇ ಇನ್ಫಾರ್ಮೇಶನ್ ನಮ್ಗೆ ಇರ್ಲಿಲ್ಲ. ಕಂಪ್ಲೇಂಟ್ ಇಂದ ಮುಖಾಂತರ ಇಲ್ಲಿಗೆ ಬಂದು ಪೊಲೀಸ್ ಇನ್ಫಾರ್ಮ್ ಮಾಡಿ ಮದ್ವೆ ನಿಲ್ಸಿದ್ವಿ. ಪೊಲೀಸ್ನವರು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಲೋ ಇದ್ದಾರೆ. ಇವಾಗ ಮತ್ತೆ RR ನಗರ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಅರೆಸ್ಟ್ ಏನ್ ಮಾಡಿಲ್ಲ, ಜಸ್ಟ್ ಒಳಗಡೆ ಸರ್. ನನ್ನ ಹೆಸರು ಲೇಪಾಕ್ಷಿ ಅಂತ. ನನ್ನ ಮದ್ವೆಗೆ 11 ವರ್ಷ ಆಯ್ತು. ಇವಾಗ ನನ್ನ ಗಂಡ ನನ್ಗೆ ಇನ್ಫಾರ್ಮ್ ಮಾಡ್ದಲೆ, ನಂಗೆ ಡಿವೋರ್ಸ್ ಕೊಡ್ದಲೆ ಇದೊಂದು ಇನ್ನೊಂದು ಮದ್ವೆ ಆಗ್ತಾ ಇತ್ತು. ಇವಾಗ ಬಂದು ನಿಲ್ಸಿದ್ವಿ. ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ ಮದ್ವೆ ನಡೀತಾ ಇತ್ತು. ಅದನ್ನ ತಂದು ಬಂದು ನಿಲ್ಸಿದೀವಿ. ಇಲ್ಲಿ ಅಮೃತೂರ್ ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ. ಇವಾಗ ನೆಕ್ಸ್ಟ್ ನೋಡ್ಬೇಕು ಸರ್ ಏನಾಗುತ್ತೆ. 11 ವರ್ಷ ಆಯ್ತು. 9 ವರ್ಷ ಜೊತೆಗಿದ್ವಿ. ಡಿವೋರ್ಸ್